ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನೀವನಾದ್ರೂ ಡಿಪ್ಲೊಮಾ ಪಾಸ್ ಆಗಿದ್ರ ಅಥವಾ ಪದವಿ ಪಾಸ್ ಆಗಿದ್ರ ನಿಮಗೋಸ್ಕರನೇ ಕೇಂದ್ರ ಸರ್ಕಾರದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು ಯಾವುದೇ ರೀತಿಯ ನಿಮಗೆ ಪ್ರೈವೇಟ್ ಜಾಬ್ ಅಥವಾ ಇನ್ನಿತರ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು SSC ಇಲಾಖೆಯಲ್ಲಿ ಪದವಿ ಪಾಸ್ ಆದವರಿಗೆ ಮತ್ತು ಡಿಪ್ಲೊಮಾ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ನೋಡಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಹೆಂಗೆ ಅಪ್ಲೈ ಮಾಡಬೇಕು, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ. ಒಂದು ಫಾರ್ಮ್ ಇರತ್ತೆ, ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರಬಹುದು. ಈ ಒಂದು ಫಾರ್ಮ್ ಅನ್ನ ಹೇಗೆ ತುಂಬಬೇಕು, ಎಲ್ಲಿ ಸಬ್ಮಿಟ್ ಮಾಡಬೇಕು, ಅದ ನಂತರ ಏನೆಲ್ಲ ಕಂಡೀಷನ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಣ್ಣ ಸ್ನೇಹಿತರೆ, ಯಾವುದು ಏನು ಅಂತ ಹೇಳಿ ಡೀಟೇಲ್ಸ್ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಕಳ್ಳಿರುವಂತ ಸಂಸ್ಥೆ ಹೆಸರು ನೋಡಿ, ನಮ್ಮ ಒಂದು ಭಾರತೀಯ ಈ ಒಂದು ಸೆಲೆಕ್ಷನ್ ಕಮಿಷನ್ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನೇಮಕಾತಿ ನಡೀತಾ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನೇಮಕಾತಿಗಳು ಬಂದು ಹೋದವು. 5,000 ಅಥವಾ 14,000 ಅಥವಾ 3,000, 4,000 ಈ ರೀತಿಯಾಗಿ ಹಲವಾರು ನೇಮಕಾತಿ ಬಂದು. ಆದ್ರೆ ಈಗ ಕರೆದಿರೋದು ಯುವ ವೃತ್ತಿಪರ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಪೋಸ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಆಯ್ಕೆ ಆದ್ರೆ 40,000 ತನಕ ಪ್ರತಿ ತಿಂಗಳು ನಿಮಗೆ ಸಂಬಳ ಕೊಡ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 40,000 ತನಕ ಸಂಬಳ ಇರತ್ತೆ ಪ್ರತಿ ತಿಂಗಳಾಗಿ. ಸೆಂಟ್ರಲ್ ಗೌರ್ಮೆಂಟ್ SSC ಇಲಾಖೆ. ಈ ಒಂದು SSC ಇಲಾಖೆಯಲ್ಲಿ ಮೊನ್ನೆ ಕೇಳಿರ್ಬೋದು, ತುಂಬಾ ಅಂದ್ರೆ ತುಂಬಾ ಹಗರನಾಗಿದೆ. ಈ ಒಂದು SSC ಇಲಾಖೆಯಲ್ಲಿ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳದ್ದು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಈಗಾಗಲೇ ನಿಮಗೆ ಅರ್ಥ ಆಗಿರಬೇಕು. ನಾವು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ, SSC ಸ್ಕ್ಯಾಮ್ ಅಂತೇಳಿ. ಅದನ್ನ ಇನ್ನೂ ತನ ಯಾರು ವಿಡಿಯೋ ನೋಡಿಲ್ಲ, ದಯವಿಟ್ಟು ಚಾನಲ್ ಎಲ್ಲಾರ ಚೆಕ್ ಮಾಡ್ಕೊಳ್ಳಿ. ನೋಡಿ, ವಿದ್ಯಾರ್ಥಿಗಳಿಗೆ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಭಾರತದಲ್ಲಿ ಕೆಲಸ ಇರತ್ತೆ. ಮತ್ತೆ ಇದಕ್ಕೆ ವಿದ್ಯಾರ್ಹತೆ ಪದವಿ, ಅದ ನಂತರ ಡಿಪ್ಲೊಮಾ ಇಷ್ಟಾದ್ರೆ ಮುಗಿತು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಯುವ ವೃತ್ತಿಪರ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ ಕನಿಷ್ಠವಾಗಿ 18 ವರ್ಷದಿಂದ ಈ ಒಂದು 18 ವರ್ಷದಿಂದ ನಿಮಗೆ 35 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ 18ರಿಂದ 35 ವರ್ಷ ತನಕ ಅವಕಾಶ ಇರತ್ತೆ. ಮತ್ತೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬೇಕು. ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 7ನೇ ತಾರೀಕು 7/8/2025 ಆಫೀಸಿಯಲ್ ಆಗಿರುವಂತ ಅಂತರ್ಜಾಲದಲ್ಲಿ SSC ಇಲಾಖೆಯಿಂದ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ನನಗನ್ನಿಸೋ ಮಟ್ಟಿಗೆ SSC ಇಲಾಖೆಯಲ್ಲಿ ಇನ್ಮೇಲೆ ಅರ್ಜಿ ಸಲ್ಲಿಸೋದು ತುಂಬಾ ಡೌಟ್. ವಿದ್ಯಾರ್ಥಿಗಳು ಕೆಲವು ಜನ ಅರ್ಜಿ ಸಲ್ಲಿಸ್ತಾರೆ, ಇನ್ನು ಕೆಲವು ಜನ ಅರ್ಜಿ ಸಲ್ಲಿಸೋದಿಲ್ಲ. ಯಾಕಂದ್ರೆ ಇಲ್ಲಿ ಪರೀಕ್ಷೆ ಇದಾವಲ್ಲ, ಅದು ಅಂಗೋಂಡೋಬಾರ್ ನಿಕೋಬಾರ್ ಹಾಕಿದ್ದಾರೆ. ಅದ ನಂತರ ಈ ಕಡೆ ಕರ್ನಾಟಕದವ್ರದ್ದು ಗೋವಾ, ಅದ ನಂತರ ಮಹಾರಾಷ್ಟ್ರ, ಗುಜರಾತ್ ಈ ರೀತಿಯಾಗಿ ಹಾಕಿದ್ದಾರೆ. ಆ ಒಂದು ವಿದ್ಯಾರ್ಥಿ ಬರೆಯುವಂತ ಸ್ಥಳ ಇರತ್ತಲ್ಲ, ಆ ಒಂದು ವಿದ್ಯಾರ್ಥಿ ಮನೆ, ಅದ ನಂತರ ತಾಲೂಕು, ಆ ಒಂದು ತಾಲೂಕಿನಿಂದ ಸುಮಾರು 1,000 ಕಿಲೋಮೀಟರ್ದಷ್ಟು ದೂರ ಹಾಕಿದ್ದಾರೆ. 1,000 ಕಿಲೋಮೀಟರ್, ಅದ ನಂತರ 500 ಕಿಲೋಮೀಟರು, ಕೆಲವು ಕಡೆ 1,050 ಕಿಲೋಮೀಟರ್, ಇನ್ನು ಕೆಲವು ಕಡೆ 2,000 ಕಿಲೋಮೀಟರ್ ಈ ರೀತಿಯಾಗಿ ಹಾಕಿದ್ದಾರೆ. ಪಾಪ ವಿದ್ಯಾರ್ಥಿಗಳು ಹೆಂಗ್ ಹೋಗ್ಬೇಕು ಹೇಳಿ 2,000 ಕಿಲೋಮೀಟರ್ದಷ್ಟು. ಆದ ಕಾರಣ ವಿದ್ಯಾರ್ಥಿಗಳು ಅರ್ಧಕ್ಕರ್ಧ SSC ಇಲಾಖೆಯಿಂದ ಭರವಸೆನೇ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ, ಯಾವುದೇ ತೊಂದರೆ ಇಲ್ಲ. ಯುವ ವೃತ್ತಿಪರ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಮತ್ತೆ ಒಂದು ಫಾರ್ಮ್ ಕಳಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳು. ಅಂಡರ್ ಸೆಕ್ರೆಟರಿಯ ಆಡಳಿತ ಸಿಬ್ಬಂದಿ ಆಯ್ಕೆ ಆಯೋಗದ ಮುಖ್ಯಸ್ಥ ಕಚೇರಿಗಳು, ಕೊಠಡಿ ಸಂಖ್ಯೆ 712 ಇಲ್ಲಿ ಫಾರ್ಮ್ ಕಳಿಸ್ಬೇಕಾಗತ್ತೆ. ಬ್ಲಾಕ್ ಸಂಖ್ಯೆ 12 CGO ಕಾಂಪ್ಲೆಕ್ಸ್, ಲೋಧಿ ರಸ್ತೆ, ನವದೆಹಲಿ. ಇಲ್ಲಿಗೆ ನಿಮ್ಮ ಒಂದು ಫಾರ್ಮಿಗೆ ಅಟ್ಯಾಚ್ ಮಾಡಿ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಫಾರ್ಮ್ ಅನ್ನ ಕಳಿಸ್ಬೇಕು. ಸ್ವಯಂ ದೃಢೀಕರಣ ಪ್ರಮಾಣ ಪತ್ರ ಹಾರ್ಡ್ ಕಾಪಿಯನ್ನು ಸಲ್ಲಿಸಬೇಕಾಗತ್ತೆ. ಆ ಒಂದು ಹಾರ್ಡ್ ಕಾಪಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಫಾರ್ಮೆಟ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಿ ಸಲ್ಲಿಸಿ ಅಂತ ಹೇಳಿ ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಫಾರ್ಮ್ ಇರತ್ತೆ, ಇಲ್ಲಿ ನಿಮ್ಮ ಪ್ರತಿಯೊಂದು ಮಾಹಿತಿಗಳನ್ನ ತುಂಬಿಕೊಳ್ಳಿ. ಇದನ್ನ ತುಂಬಿಕೊಂಡು ಹಾರ್ಡ್ ಕಾಪಿಯನ್ನ ಸಲ್ಲಿಸಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮತ್ತೆ ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕ ನೋಡಿ, 7/8/2025 ಪ್ರಾರಂಭ ಆಗಿರತ್ತೆ. ಕೊನೆಯ ದಿನಾಂಕ 21 ಆಗಸ್ಟ್ 2025. ಇದು ಕೊನೆಯ ದಿನಾಂಕ ಆಗಿರತ್ತೆ. ಇಷ್ಟೊಳಗೆ ಅಪ್ಲಿಕೇಶನ್ ಹಾಕಬೇಕು. ಇದು ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು. ನೋಡಿ, ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. SSC ಇಲಾಖೆಯಲ್ಲಿ ವೃತ್ತಿಪರ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬಹುದು. ಇದು ಆಗಸ್ಟ್ ತಿಂಗಳಲ್ಲಿ, ಇದೇ ತಿಂಗಳಲ್ಲಿ ನೇಮಕಾತಿ ಆಗಿದೆ. ಈಗಾಗಲೇ ಎಷ್ಟು ಹುದ್ದೆಗಳು ಕರೆದಿದ್ದಾರಲ್ಲ,
ಎಲ್ಲ ದಿನಾಂಕ ಮುಗ್ದಿದಾವೆ. ಈಗ ಮತ್ತಷ್ಟು ಹೊಸ ನೇಮಕಾತಿ ಕೂಡ ಬರಬಹುದು.